ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಡವನಹಳ್ಳಿ ಗ್ರಾಮದಲ್ಲಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಅಂಗವಾಗಿ ನಿಮ್ಮಗಳ ಹುಟ್ಟುಹಬ್ಬ ನಮ್ಮ ಹಬ್ಬ ಎಂಬ ವಿಭಿನ್ನವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಪ್ರಜಾ ವಿಮೋಚನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಯಡವನಹಳ್ಳಿ ಕೃಷ್ಣಪ್ಪರವರು ವಹಿಸಿದರು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ಗಣ್ಯರು ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಹಾಗೆಯೇ ಸಾಧಕರಿಗೆ ಮತ್ತು ಗಣ್ಯರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಯಡವನಹಳ್ಳಿ ರಮೇಶ್ ರೆಡ್ಡಿರವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಪಟಾಪಟ್ ಶ್ರೀನಿವಾಸ್, ಪಟಾಪಟ್ ರವೀಂದ್ರ, ಗುಡ್ಡಹಟ್ಟಿ ನಾಗೇಶ್ ರೆಡ್ಡಿ, ಯಡವನಹಳ್ಳಿ ವೆಂಕಟೇಶ್, ಮಂಜುನಾಥ್, ಲೋಕೇಶ್, ಪ್ರಜಾ ವಿಮೋಚನಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರು ದೇವರಾಜ್ ಪ್ರಬುದ್ಧ, ರಾಜ್ಯ ಉಪಾಧ್ಯಕ್ಷರಾದ ಮಳವಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ, ರಾಜ್ಯ ನಾಯಕರಾದ ಹರೇಹಳ್ಳಿ ಅಶ್ವಥ್, ಮೈಸೂರು ಸಿದ್ದರಾಜ್, ಚಾಮರಾಜನಗರ ಮಹೇಶ್, ಹನೂರು ಮಹಾಲಿಂಗಯ್ಯ, ಹನೂರು ಗೋವಿಂದಪ್ಪ, ಈರಂಡಹಳ್ಳಿ ಶಾಮಣ್ಣ, ಹೊಂಪಲಘಟ್ಟ ಶ್ರೀನಿವಾಸ್, ಗಾಂಧಿನಗರ ಚಿನ್ನಪ್ಪ, ಪೂರ್ವ ತಾಲೂಕು ರವಿ, ಬಳ್ಳೂರು ಶ್ರೀನಿವಾಸ್, ಅತ್ತಿಬೆಲೆ ಪಿಲ್ಲಪ್ಪ, ಮಾಯಸಂದ್ರ ದೇವರಾಜ್, ಯಡವನಹಳ್ಳಿ ಶಿವಕುಮಾರ್, ಎಂ ಕುಮಾರ್ ಮೊದಲಾದವರು ಭಾಗವಹಿಸಿದ್ರು. ಇವತ್ತು ಈ ದೇಶದ ಒಬ್ಬ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಜಾತಿಗಳ ಮಧ್ಯೆ ಇರ್ತಕ್ಕಂಥ ಕಂದಾಚಾರವನ್ನು ದೂರ ಮಾಡಿದಂಥ ಬಸವಣ್ಣನವರು, ಪ್ರೀತಿ ಕರುಣೆ ಮತ್ತು ಮೈತ್ರಿಯನ್ನು ತೋರಿದಂಥ ಭಗವಾನ್ ಬುದ್ಧರ ಜಯಂತಿಯನ್ನ ಇವತ್ತು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಆಯೋಜನೆ ಮಾಡಿದೆ. ವಿಶೇಷವಾಗಿ ಇವತ್ತೇನೆಂದ್ರೆ ಅಂಬೇಡ್ಕರ್, ಬುದ್ಧ, ಬಸವ ಇವರ ಒಂದು ಹುಟ್ಟು ನಮ್ಮ ಹಬ್ಬ ಅಂತೇಳಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸ್ನೇಹಿತರೆ, ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾರೆ. ಆದರೆ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಒಂದು ವಿಶೇಷವಾಗಿ ಆಲೋಚನೆ ಮಾಡಿದೆ. ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ, ಒಂದು ಭಾಷೆಗೆ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಆ ಕಾರಣಕ್ಕಾಗಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎಲ್ಲರೂ ಅಪ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ನಾವು ವಿಶೇಷವಾಗಿ ಈ ವೇದಿಕೆಯ ಅಧ್ಯಕ್ಷತೆಯನ್ನ ರಮೇಶ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೀಬೇಕು ಅಂತ ಹೇಳಿ ಆಯೋಜನೆ ಮಾಡಿದ್ದೇವೆ. ಮತ್ತು ಎಲ್ಲಾ ಸಮುದಾಯದ ಜನರನ್ನ ಒಗ್ಗೂಡಿಸಿ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಬೇಕಂತೇಳಿ ಕೂಡ ಆಲೋಚನೆ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಪ್ರಜಾ ವಿಮೋಚನಾ ಚಳವಳಿ ಸಾಮಾಜಿಕ ನ್ಯಾಯ ಸಂಘಟನೆ ನನಗೆ ಈ ಸಂಘಟನೆಯ ಚೈತನ್ಯ ಮತ್ತು ಸ್ಫೂರ್ತಿಯನ್ನ ತುಂಬಿದಂತ ನನ್ನ ಪಟಾಪಟ್ ಕುಟುಂಬದ ಅವರು ನನಗೆ ಒಂದು ಚೈತನ್ಯ ಮತ್ತು ಸ್ಫೂರ್ತಿ. ಹಾಗಾಗಿ ಈ ದೇಶದ ಎಲ್ಲ ಮಹಾನ್ ನಾಯಕರು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯರ್, ನಾರಾಯಣ ಗುರು, ಛತ್ರಪತಿ ಶಾಹು ಮಹಾರಾಜ್, ಇವರೆಲ್ಲರ ನಾಲ್ವಡಿ ಕೃಷ್ಣರಾಜ್ ಒಡೆಯರ್, ಇವರೆಲ್ಲರ ಒಂದು ಆದರ್ಶಗಳನ್ನು ಇಟ್ಕೊಂಡು ನಮ್ಮ ಚಳವಳಿ ಎಲ್ಲ ಜಿಲ್ಲೆಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ಹಂಗಾಗಿ ಇವತ್ತು ನಮ್ಮ ವೇದಿಕೆಗೆ ವಿಶೇಷ ಆಹ್ವಾನಿತರಾಗಿ ಬಂದಿರತಕ್ಕಂಥ ನಮ್ಮ ನಾಗೇಶ್ ರೆಡ್ಡಿ ಅಣ್ಣರು ಮತ್ತೆ ಪಟಾಪಟ್ ಸೀಣ್ಣಣ್ಣರು, ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರು, ಮತ್ತೆ ನಮ್ಮ ಚಳವಳಿಯ ಮೈಸೂರು ವಿಭಾಗೀಯ ಅಧ್ಯಕ್ಷರಾದಂಥ ಸಿದ್ದರಾಜುರವರು, ಹಾಗೆ ಮಹೇಶ್ ಅವರು, ಮೈಸೂರು ವಿಭಾಗೀಯ ಉಪಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸ್ವಾಮಿ ಅವರು, ಈ ಗ್ರಾಮದ ಮುಖಂಡರಾದಂಥ ಭರತ್ ರೆಡ್ಡಿ ಅವರು, ಮತ್ತೆ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಮಂಜುನಾಥ್ ರವರು, ಬಶೀರ್ ರವರು, ಅತ್ತಿಬೆಲೆ ಪಿಲ್ಲಪ್ಪನವರು, ಮತ್ತೆ ಇದೇ ಗ್ರಾಮದ ನಿವೃತ್ತಿ ಶಿಕ್ಷಕರಾದಂಥ ಕೃಷ್ಣಮೂರ್ತಿರವರು, ಮತ್ತೆ JDS ನ ರಾಜ್ಯ ಮುಖಂಡರಾದಂಥ
ಪಟಾಪಟ್ ರವಣ್ಣನವರು ಹಾಗೂ ಸೀಣಣ್ಣನವರು, ನಾಗೇಶ್ ರೆಡ್ಡಿ ಅವರು, ಈ ಗ್ರಾಮದ ಸದಸ್ಯರಾದಂಥ ವೆಂಕಟೇಶ್ ಅಣ್ಣವರು, ಮತ್ತೆ ಪರಮೇಶ್ ಅವರು, ಹಾಗೆ ನಮ್ಮ ಮಹೇಶ್, ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದಂಥ ಮಹೇಶ್ ಅವರು, ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆದೂರು ದೇವರಾಜ್ರವರು, ಹಾಗೆ ನಮ್ಮ ಅನೂರು ತಾಲೂಕು ಅಧ್ಯಕ್ಷ ಆದಂಥ ಮಾಲಿಂಗಯ್ಯನವರು, ಮತ್ತೆ ಬೆಂಗಳೂರು ನಗರ ಸಮಿತಿ ಅಧ್ಯಕ್ಷ ಆದಂಥ ನಮ್ಮ ರಾಗಿಹಳ್ಳಿ ಮುನ್ರಾಜ್ರವರು, ಆನೇಕಲ್ ತಾಲೂಕು ಅಧ್ಯಕ್ಷ ಆದಂಥ ನಮ್ಮ ಹಂಪಲಘಟ್ಟ ಶ್ರೀನಿವಾಸರವರು, ಮತ್ತೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜ್ಯ ಮುಖಂಡರಾದಂಥ ಹರಳ್ಳಿ ಯಶಪತ್ರವರು, ಮತ್ತೆ ಆನೇಕಲ್ ಟೌನ್ ಅಧ್ಯಕ್ಷ ಆದಂಥ ಕೃಷ್ಣಪ್ಪನವರು, ಮತ್ತೆ ಆನೇಕಲ್ ತಾಲೂಕಿನ ಮುಖಂಡರಾದಂಥ ಚಿನ್ನಪ್ಪನವರು, ಮತ್ತೆ ಇನ್ನೂ ಅನೇಕ ಗೆಳೆಯರು ಮುಂದೆ ಕೂತಿದ್ದೀರಿ. ದಯವಿಟ್ಟು ಸಂಘಟನೆಯವರು ಅನ್ಯತಾ ಭಾವಿಸಬೇಡಿ. ಈರಂಡಳ್ಳಿ ನಮ್ಮ ಶಾಮಣ್ಣವರು, ನಮ್ಮ ಮತ್ತೆ ಪೂರ್ವ ತಾಲೂಕಿನ ರವಿರವರು, ಮತ್ತೆ ಕುಣಿಗಲ್ ರಾಂಪುರ ಹೋಬಳಿಯ ಗೋವಿಂದಪ್ಪನವರು, ತಾವೆಲ್ಲರೂ ಕೂಡ ಬಂದಿದ್ದೀರಿ. ಅನೇಕ ಜನರಿದ್ದೀರಿ. ದಯವಿಟ್ಟು ತಮ್ಮಲ್ಲಿ ನಾನು ಕ್ಷಮೆ ಕೇಳ್ತೇನೆ, ಯಾಕಂದ್ರೆ ಎಲ್ಲರ ಹೆಸರನ್ನ ಹೇಳಲಿಕ್ಕಾಗಲ್ಲ. ಹಾಗಾಗಿ ಒಂದೇ ಒಂದು ಮಾತಲ್ಲಿ ಹೇಳ್ತೇನೆ ಸ್ನೇಹಿತರೆ, ನಾನು ಈಗಾಗಲೇ ಹೇಳ್ದಂಗೆ ಇತಿಹಾಸ ದಾರ್ಶನಿಕರ ವಿಚಾರಗಳನ್ನಿಟ್ಟು ನಮ್ಮ ಚಳುವಳಿ ಮುನ್ನಡೆಸ್ತಾ ಇದ್ದೇವೆ. ನಮ್ಮೆಲ್ಲ ಸಹನಾಯಕರು ಕೂಡ ನಾನು ಅವರಿಗೆ ಹೇಳಿದ್ದೇನೆ, ಯಾವತ್ತೂ ಕೂಡ ಚಳುವಳಿಗೆ ಕುಂದನ್ನ ಬರದೇ ರೀತಿಯಲ್ಲಿ ನೀವು ಚಳುವಳಿಯನ್ನು ನಡೆಸ್ಕೊಬೇಕಂತೇಳಿ ಹೇಳಿದ್ದೇನೆ. ಹಾಗಾಗಿ ಇವತ್ತು ನಮ್ಮ ಅನೂರು ಭಾಗ, ಚಾಮರಾಜನಗರ ಜಿಲ್ಲಾ ಎಲ್ಲರೂ ಬಂದಿದ್ದಾರೆ. ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ವಿಭಾಗೀಯ ಅಧ್ಯಕ್ಷರು ಬಂದಿದ್ದಾರೆ, ಅನೂರು ತಾಲೂಕಿನ ಅಧ್ಯಕ್ಷರು ಬಂದಿದ್ದಾರೆ, ಮತ್ತೆ ಕೊಳ್ಳೇಗಾಲದ ಅಧ್ಯಕ್ಷರು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಪೂರ್ವ ತಾಲೂಕು KR-ಪುರಂ ಇವೆಲ್ಲರೂ ಕೂಡ ಬಂದಿದ್ದೀರಿ ಸ್ನೇಹಿತರೆ. ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ನಾನು ಚಳುವಳಿಯ ಮೂಲ ಚಳುವಳಿಯಿಂದ ಬಂದಂತನು. ನಮ್ಮ ಶ್ರೀನಣ್ಣವರ ಭಾಷಣವನ್ನ ಕೇಳಿ ಕೂಡ ನನಗೆ ಒಂದು ಸ್ಫೂರ್ತಿ ಇದೆ. ಹಂಗಾಗಿ ಆ ದಾರಿಯಲ್ಲಿ ನಾನು ಸಾಕ್ತಾ ಇದ್ದೇನೆ. ಯಾವತ್ತೂ ಕೂಡ ಸಂವಿಧಾನಕ್ಕೆ ಧಕ್ಕೆ ಬರದ ರೀತಿಯಲ್ಲಿ, ಮತ್ತೆ ಯಾವುದೇ ಬಸವಣ್ಣನವರ ಆದರ್ಶಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಚಳುವಳಿಯನ್ನ ಮುನ್ನಡೆಸ್ಕೊಂಡು ಹೋಗ್ತೇವೆ. ಅದಕ್ಕೆ ನಿಮ್ಮೆಲ್ಲರ ಒಂದು ನಮಗೆ ಸಹಕಾರ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಹೇಳ್ತಾ ನಾನು ಜಾಸ್ತಿ ಮಾತನಾಡಲ್ಲ. ಸೊ ಹಂಗಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ ನನ್ನ ಮಾತನ್ನ ಮುಗಿಸ್ತೇನೆ. ಅಭಿಮಾನಿಗಳಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಏನು ಇವತ್ತಿನ ದಿನ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಅಂತ ನಮ್ಮ ಎಡನಹಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ ಈ ಮಹನೀಯರ ಜನ್ಮ ದಿನದ ಶುಭಾಶಯಗಳನ್ನ ಅಂತ ಏನು ಅಂಬೇಡ್ಕರ್ ಅವರ ಒಂದು ಸಮಾನತೆ, ಮಾನವೀಯತೆ ಮತ್ತು ಸ್ವಾಭಿಮಾನ, ಮತ್ತು ನಮ್ಮ ಬುದ್ಧ ಅವರ ತ್ಯಾಗ, ಮತ್ತು ನಮ್ಮ ಏನು ಬಸವಣ್ಣನವರನ್ನು ಸಮಾಜದಲ್ಲಿ ಏನು ಸಮಾನತೆಗೆ ಹೋರಾಡಿದ್ರು, ಇದನ್ನು ನಾವೆಲ್ಲ ಅಳವಡಿಸ್ಕೋಬೇಕು. ಇದು ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದಲ್ಲಿ ನಾವೆಲ್ಲ ಏನು ಅದೇ ಒಂದು ನಮ್ಮ ಭಾರತದ ಒಂದು ಅಡಿಪಾಯ ಕೂಡ, ಅದರಲ್ಲೇ ನಾವು ನಡೀತಾ ಇದ್ವಿ. ಅದಕ್ಕೆ ಗೌರವ ಕೊಟ್ಟು ಅದನ್ನು ಅನುಸರಿಸ್ಕೊಂಡು ನಾವು ನಡಿಬೇಕು. ಮತ್ತು ಏನು ಸಮಾಜದಲ್ಲಿ ಈ ಅಸಮಾನತೆ, ಒಂದು ಏನು ಮಾನವೀಯತೆ ಇಲ್ಲದೆ ಏನು ಒಂದು ನಿರ್ಲಕ್ಷ್ಯಕಾರವಾದ ಒಂದು ಸಮಾಜನ ಕಟ್ಟೋದ್ರಲ್ಲಿ ಅಂಬೇಡ್ಕರ್ ಅವರು ಭಾಳಷ್ಟು ಕಷ್ಟಪಟ್ಟು ಆ ಒಂದು ಸನ್ನಿವೇಶದಲ್ಲಿ ಕೂಡ ಏನು ಈಗಿನ ಥರ ಆಗ ಇರಲಿಲ್ಲ, ತುಂಬ ಕಷ್ಟ ಇತ್ತು. ಆಗ ಕೂಡ ಅವರು ಒಂದು ಏನು ಸಾಧನೆ ಮಾಡಿದ್ದಾರೆ, ಅದನ್ನು ನಾವು ಇಲ್ಲಿ ಏನು ಸಮಾಜ ತಿಳ್ಕೊಂಡು ಅವರ ಒಂದು ಆದರ್ಶಗಳನ್ನ ಪಾಲನೆ ಮಾಡಬೇಕು. ಸುಮ್ಮನೆ ಏನೋ ನಾವು ಅಂಬೇಡ್ಕರ್ ಹೆಸರಿಟ್ಕೊಂಡು ನಾವು ಏನೆಲ್ಲ ಮಾಡೋದು ಅಂತಲ್ಲ, ಅದನ್ನು ಅವರು ಏನು ಮಾನವೀಯತೆಯನ್ನು ಏನು ಹೇಳಿದ್ದಾರೆ ಅದನ್ನು ನಾವು ಅದನ್ನು ಅನುಸರಿಸ್ಕೊಂಡು ಹೋದರೆ ಎಲ್ಲರಿಗೂ ಒಳ್ಳೆಯದು. ಮತ್ತು ಈ ಎಲ್ಲ ಸೇರಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ಧನ್ಯವಾದಗಳು. ಹಲವಾರು ಪ್ರಾಂತ್ಯಗಳನ್ನು ಒಳಗೊಂಡಂಥ ನಮ್ಮ ದೇಶಕ್ಕೆ ಹಲವಾರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಈ ಪ್ರಪಂಚದಲ್ಲಿ ಅತ್ಯುನ್ನತವಾದ ಸಂವಿಧಾನವನ್ನು ಕೊಟ್ಟಂಥ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಇವತ್ತಿನ ದಿನ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಎಲ್ಲ ಗಣ್ಯರೇ, ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ ಅಂಬೇಡ್ಕರ್ ಅವರ ಸಾಧನೆ, ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದಂಥ ಕೊಡುಗೆ ಎಲ್ಲವೂ ನಮಗೆ ಗೊತ್ತಿದೆ. ಆದರೆ ಅಂಬೇಡ್ಕರ್ ಅವರ ತತ್ವಗಳು ಇವತ್ತು ಪ್ರತಿಯಿಂದ ವರ್ಷದಿಂದ ವರ್ಷಕ್ಕೆ ಹೆಚ್ಚೆಚ್ಚಿಗೆ ಪ್ರಜ್ವಲಿಸ್ತಾ ಹೋಗ್ತಾ ಇದ್ದಾವೆ. ನಾವು ಕಂಡಿದ್ದೀವಿ ಈ ದೇಶದಲ್ಲಿ ಈಗಾಗಲೇ ಹಲವಾರು ವಿಷಯಗಳಲ್ಲಿ ಅಸಮಾನತೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಕಾರಣ
ಎಲ್ಲ ವೇದಿಕೆಗಳಲ್ಲಿ ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡ್ಕೊಂಡು ಈ ಸಂವಿಧಾನದಲ್ಲಿ ಸಮಾನತೆಯಿಂದ ಇರಬೇಕು ಅನ್ನುವಂಥ ವಿಷಯವನ್ನು ಮನಗೊಂಡು ಬಾಳುವಂಥ ಒಂದು ಅರ್ಥಪೂರ್ಣವಾದ ಒಂದು ನಿರ್ಮಾಣಗೊಳ್ತಾ ಇದೆ. ಅದಕ್ಕೋಸ್ಕರ ಭಗವಾನ್ ಬುದ್ಧ ನಂತರ ಬಸವಣ್ಣ ನಂತರ ಅವರಲ್ಲಿ ಕಂಡಂಥ ತೇಜಸ್ಸು ನಾವು ಅಂಬೇಡ್ಕರಲ್ಲಿ ಕಾಣ್ತೇವೆ. ಅಂಥವ್ರನ್ನ ಮಾತ್ರ ನಾವು ದೇವರು ಅಂತ ಪೂಜೆ ಮಾಡ್ತೇವೆ. ಪ್ರತಿಯೊಂದು ವರ್ಷಕ್ಕೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಪ್ರಜ್ವಲಿಸ್ತಾ ಹೋಗ್ತವೆ. ಯಾಕೆಂದರೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಶಿಕ್ಷಣಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಂಥವರು. ಮತ್ತು ಹೋರಾಟದಿಂದ ಮಾತ್ರ ನಾವು ಪ್ರತಿಯೊಂದನ್ನು ಪಡ್ಕೊಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು. ಪ್ರತಿಯೊಂದೂ ಈ ದೇಶದಲ್ಲಿ ಪ್ರಕೃತಿಯಲ್ಲೇ ಒಂದು ಶೋಷಣೆ ನಡೀತಾ ಇರುತ್ತಂತೆ. ಸೂರ್ಯನ ಕಿರಣಗಳು ಸಮುದ್ರ ನೀರನ್ನು ಶೋಷಣೆ ಮಾಡ್ತವೆ. ಆಗ ಮಾತ್ರ ಅವು ಪುಟಿದೆದ್ದು ಮಳೆಯಾಗಿ ನಮಗೆ ಅನುಕೂಲ ಮಾಡ್ತವೆ. ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ನಮಗೆ ಶೋಷಣೆ ಮಾಡಿದ್ರಿಂದಲೇ ಅವರನ್ನು ಬದಿಗೊತ್ತಿ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು. ಅನಂತರ ಪ್ರತಿನಿತ್ಯ ನಾವು ಶೋಷಣೆಯನ್ನು ಅನುಭವಿಸ್ತಾನೆ ಇರ್ತೀವಿ. ಅಂಬೇಡ್ಕರ್ ಕೂಡ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಪಟ್ಟು ಈ ದೇಶಕ್ಕೆ ಅತ್ಯುತ್ತಮವಾದ ಒಂದು ಸಂವಿಧಾನವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು. ಅನಂತರ ಈ ಹಿಂದೆನೆ ಅಂಬೇಡ್ಕರ್ ಅವರು ಮಹಿಳೆಯರು ಕೂಡ ಸಮಾನತೆ ಕಲ್ಪಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲೂ ಕೂಡ ಎಲ್ಲರಂತೆ ಪುರುಷರಲ್ಲಿ ಏನು ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದೆಯೋ ಅವ್ರಿಗೂ ಕೂಡ ಸಮಾನತೆ ಸಿಗಬೇಕು ಅಂತ ಹೇಳ್ಬಿಟ್ಟು ಸಂವಿಧಾನದಲ್ಲೇ ಹೋರಾಟ ಮಾಡಿದಂಥ ಏಕೈಕ ವ್ಯಕ್ತಿ. ಇವತ್ತು ನಾವು ಪ್ರತಿದಿನ ಪ್ರತಿಯೊಂದು ಕುಟುಂಬದಲ್ಲಿ ನೋಡ್ತೀವಿ, ಲಕ್ಷಾಂತರ ಕುಟುಂಬಗಳು ಇವತ್ತು ಮಹಿಳೆಯರಿಂದ ಜೀವನ ನಡೀತಾ ಇದ್ದಾವೆ. ಅವರಿಂದಲೇ ಮಕ್ಕಳಿಗೆ ಶಿಕ್ಷಣ ಕೂಡ ಲಭಿಸ್ತಾ ಇದೆ. ಇನ್ನೂ ಅನೇಕ ವಿಚಾರಗಳಿದ್ದಾವೆ. ಕಾರಣ ಸ್ವಲ್ಪ ಸಮಯ ಮಾತ್ರ ನಮಗೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಮಗೆ ಆ ಒಂದು ಸಮಯದಲ್ಲಿ ಯಾರಿಗೆಲ್ಲ ಈ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಅನರ್ಹರಾಗಿದ್ದು ಅಂಥ ಸಮಯದಲ್ಲಿ ಧೈರ್ಯ ಮಾಡಿ ಜಗತ್ತಿಗೆ ಪ್ರತಿಯೊಬ್ಬರು ಅಕ್ಷರಾಭ್ಯಾಸ ಕಲಿಬೇಕು ಅಂತ ಹೇಳಿ ಛಲವನ್ನು ತೊಟ್ಟು ಒಂದು ಸಣ್ಣ ಶಾಲೆಯನ್ನು ಪ್ರಾರಂಭ ಮಾಡಿದಂಥ ಜ್ಯೋತಿಬಾಯಿ ಫುಲೆ ಅವರನ್ನು ನಮಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಯೋಜನೆ ಮಾಡಿರ್ತಕ್ಕಂಥ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಚಳವಳಿಯ ರಾಜ್ಯಾಧ್ಯಕ್ಷರಾದಂಥ ಸಹೋದರ ಎಡನಹಳ್ಳಿ ಕೃಷ್ಣಪ್ಪನವರೇ, ಹಾಗೆ ಅವರಿಗೆ ಒತ್ತಾಸೆಯಾಗಿ ನಿಂತ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರೇ, ಹಾಗೆಯೇ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ನಾಯಕರು, ನನ್ನ ಸಹಪಾಠಿಯಾದಂಥ ನಾಗೇಶ್ ರೆಡ್ಡಿ ಅವರೇ, ಹಾಗೆ ಜಾತ್ಯತೀತ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು SC/ST ಮೋರ್ಚಾ ಹಾಗೂ ಆತ್ಮೀಯ ಸಹೋದರ ಪಟಾಪಟ್ ರವಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಾಯಕರೇ ಹಾಗೂ ಎಡನಹಳ್ಳಿ ಗ್ರಾಮದ ಎಲ್ಲ ಅಣ್ಣತಮ್ಮಂದರೆ ಅಕ್ಕಂಗರೇ, ಇವತ್ತು ಈ ಊರಲ್ಲಿ ಇಬ್ಬರನ್ನ ನಾನು ನೆನೆಸ್ಕೊಂಡು ನಾನು 1-2 ಮಾತನ್ನು ಶುರು ಮಾಡ್ತಾನೆ. ಮೊದಲು ಈ ಊರಿನ ಹಿರಿಯ ಚೇತನರಾಗಿದ್ದಂಥ ಪಟೇಲ್ ನಂಜನ್ ರೆಡ್ಡಿಯವರು ಎಡನಹಳ್ಳಿಯನ್ನು ತಾಲೂಕಿಗೆ ಪರಿಚಯ ಆಗಿದ್ದಾನೆ ಪಟೇಲ್ ನಂಜನ್ ರೆಡ್ಡಿಯವರ ಮುಖಾಂತರ. ಹಾಗೆ ಅವರ ಸುಪುತ್ರರಾದಂಥ ಪುರುಷೋತ್ತಮ ರೆಡ್ಡಿಯವರು ನನ್ನ ಅತ್ಯಂತ ಆತ್ಮೀಯರು. ಅವರ ಅಗಲಿಕೆ ನಮಗೆ ಇವತ್ತಿಗೂ ಒಂದು ದುಃಖವನ್ನು ನೋವನ್ನು ತಂದುಕೊಟ್ಟಿದೆ. ಈ ಮುಸ್ಸಂಜೆ ಹೊತ್ತಲ್ಲಿ ಅವರಿಬ್ಬರ ಆತ್ಮಗಳಿಗೆ ಶಾಂತಿಯನ್ನು ಕೋರ್ತಾ ಇವತ್ತು ಏನು ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯನ್ನು ಕೃಷ್ಣಪ್ಪರ ನೇತೃತ್ವದಲ್ಲಿ ಈ ಆಯೋಜನೆ ಆಗಿದೆ. ನಾನು ಇಲ್ಲಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ರಿಗೂ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿ ಆ ಸಂದರ್ಭದಲ್ಲಿ ಏನಕ್ಕೆ ಆರ್ಕೆಸ್ಟ್ರಾ, ಯಾಕೆ 2000 ವರ್ಷಗಳ ಹಿಂದೆ ಬದುಕಿದ್ದಂತಹ ಭಗವಾನ್ ಬುದ್ಧರನ್ನು ಇವತ್ತು ಯಾಕೆ ನೆನೆಸ್ಕೊಳ್ತಾ ಇದ್ದೀವಿ? 1200 ವರ್ಷಗಳ ಹಿಂದೆ ಬದುಕಿದ್ದಂತಹ ಜಗಜ್ಯೋತಿ ಬಸವೇಶ್ವರರನ್ನ
ಇಷ್ಟೊತ್ತಲ್ಲಿ ರಾತ್ರಿ 11 ಗಂಟೆ 11:30 ಕೂತ್ಕೊಂಡು ಏನು ನೆನೆಸ್ಕೊಳ್ತಾ ಇದ್ದೀವಿ? 56ನೇ ಇಸ್ವಿ ಡಿಸೆಂಬರ್ 6ನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾತ್ರಿ 11:30 ನಿದ್ದೆ ಮಾಡೋ ಸಮಯದಲ್ಲಿ ನಿದ್ದೆ ಕೆಟ್ಟು ಇಲ್ಲಿ ಬಂದು ಏನಕ್ಕೆ ನಾವು ನೆನೆಸ್ಕೊಳ್ತಾ ಇದ್ದೀವಿ? ಏನಕ್ಕೆ ನೆನೆಸ್ಕೊಳ್ತೀವಿ ಅಂದರೆ ಅವರೆಲ್ಲ ಅವ್ರಿಗಾಗಿ ಬದುಕಿಲ್ಲ, ಅವರೆಲ್ಲ ನಮಗಾಗಿ ಬದುಕಿದ್ರು, ಸಮಾಜಕ್ಕಾಗಿ ಬದುಕಿದ್ರು, ಬೇರೆಯವ್ರಿಗಾಗಿ ಬದುಕಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾತು ಹೇಳ್ತಾರೆ, ಹೂ ಲೀವ್ಸ್ ಫಾರ್ ಅದರ್ಸ್ ಲೀವ್ಸ್ ಫಾರ್ ಎವರ್, ಹೂ ಲೀವ್ಸ್ ಫಾರ್ ಹಿಮ್ಸೆಲ್ಫ್ ಡೈಸ್ ಅಂಡ್ ಪೆರಿಷಸ್ ಅಂತ ಹೇಳ್ತಾರೆ. ಯಾರು ಬೇರೆಯವ್ರಿಗಾಗಿ ಬದುಕ್ತಾರೆ ಅವರು ಸದಾ ಬದುಕಿರ್ತಾರೆ, ಯಾರು ಅವ್ರಿಗಾಗಿ ಬದುಕ್ತಾರೆ ಅವರು ಸತ್ತೋಗ್ತಾರೆ ಮತ್ತೆ ನಾಶ ಆಗ್ಬಿಡ್ತಾರೆ ಅಂತ ಹೇಳಿ. ಇವತ್ತು ಯಾಕೆ ಅಂಬೇಡ್ಕರ್ ಅವರು ಇವತ್ತು ಅಷ್ಟು ಅತ್ಯಂತ ಪ್ರಸ್ತುತವಾಗಿ ಯಾಕಿದ್ದಾರೆ ಅಂದರೆ ಇಲ್ಲಿ ನೆರೆದಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಮನೆಗಳಲ್ಲಿ ಮತ್ತೆ ಮನಗಳಲ್ಲಿ ಎರಡೂ ಕಡೆನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಶಾಶ್ವತವಾಗಿ ಸ್ಥಾಪಿಸ್ಕೋಬೇಕು. ಯಾಕೆ ಅಂದರೆ ನಾವು ಎಲ್ಲೋ ಯಾವುದೇ ಹಕ್ಕುಗಳಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಪ್ರಪಂಚದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ಕೊಟ್ಟಿದ್ದಲ್ಲದೆ ಅದರಲ್ಲಿ ನಮಗೆ ನಿಮಗೆ ಮನುಷ್ಯರಾಗಿ ಬದುಕುವಂತಹ ಎಲ್ಲ ಹಕ್ಕುಗಳನ್ನ ಕೊಟ್ಟಂತ ಪ್ರಪಂಚದ ಏಕೈಕ ನಾಯಕ ಯಾರಾದ್ರೂ ಇದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮಗೂ ನಮಗೂ ಯಾರಿಗೂ ಮತದಾನದ ಅಂದ್ರೆ ಓಟಿನ ಹಕ್ಕಿರಲಿಲ್ಲ. ಬ್ರಿಟಿಷ್ ಇಂಡಿಯಾದಲ್ಲಿ ಓಟಿನ ಹಕ್ಕಿದ್ದು ಯಾರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ, ಲ್ಯಾಂಡ್ ಹೋಲ್ಡರ್ಸ್ ಅಂದ್ರೆ ಭೂ ಮಾಲೀಕರಿಗೆ, ಮತ್ತೆ ಡಿಗ್ರಿ ಪಾಸ್ ಆದವ್ರಿಗೆ ಅಷ್ಟೇ ಮತದಾನದ ಹಕ್ಕಿತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆ ನಮ್ಗೆ ಎಲ್ರಿಗೂ ಮತದಾನದ ಹಕ್ಕನ್ನು ಕೊಟ್ಟು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ವೆಂಕಟೇಶ್ ಮತ್ತೆ ರಮೇಶ್ ರೆಡ್ಡಿ, ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ನಾಗೇಶ್ ರೆಡ್ಡಿ ಅವರಿಂದ ಹಿಡಿದು ಈ ದೇಶದ ಜಾಗತಿಕ ನಾಯಕ ನರೇಂದ್ರ ಮೋದಿ ಅವರಿಗೂ ಆಯ್ಕೆ ಮಾಡುವಂತ ಹಕ್ಕನ್ನು ಯಾರಾದ್ರೂ ಕೊಟ್ಟಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು ನಮ್ಗೆ. ಮಹಿಳೆಯರು ಯಾಕೆ ನಾವು ನಮ್ಮ ಮನಸ್ಸಿನಲ್ಲಿ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಥಾಪಿಸ್ಕೋಬೇಕಂದ್ರೆ ನಮ್ಗೆ ಯಾವ ಮಹಿಳೆಯರಿಗೂ ಓಟಿನ ಹಕ್ಕು ಒಂದು ಕಡೆ ಇರಲಿ, ನಿಮ್ ಯಾರಿಗೂ ಆಸ್ತಿ ಹಕ್ಕಿರಲಿಲ್ಲ. ತಂದೆ ಆಸ್ತಿಯಲ್ಲಿ ಅಥವಾ ನಿಮ್ಮ ಪೂರ್ವಿಕರ ಆಸ್ತಿಯಲ್ಲಿ ಯಾರಿಗೂ ಆಸ್ತಿ ಹಕ್ಕಿರಲಿಲ್ಲ. ಆ ಆಸ್ತಿ ಹಕ್ಕಿರಬಹುದು, ನಮ್ಮ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಳೋಂಥ ದತ್ತು ತಗೊಳ್ಳೋಂಥದ್ದು ಇರ್ಬೋದು. ಈ ರೀತಿ ನಿಮಗೆ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಹೆರಿಗೆ ರಾಜ ಭತ್ಯದಿಂದ ಹಿಡಿದು ನಿಮ್ಗೆ ಏನೇನೆಲ್ಲ ಇವತ್ತು ಸವಲತ್ತುಗಳಿದೆ ಅವೆಲ್ಲ ಕೊಟ್ಟಂತ ಏಕೈಕ ನಾಯಕ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಇಲ್ಲಿ ಅನೇಕ ಜನರು ನೀವು ಫ್ಯಾಕ್ಟ್ರಿಗಳಿಗೆ ಕೆಲಸಕ್ಕೆ ಹೋಗ್ತೀರಾ, ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗ್ತೀರಾ, ಇವತ್ತು ನಿಮ್ಮ ಅಟೆಂಡೆನ್ಸ್ ಬೋನಸ್ ಈ ಬ್ರಿಟಿಷ್ ಇಂಡಿಯಾದಲ್ಲಿ 12 ಗಂಟೆ ಕೆಲಸ ಮಾಡಬೇಕಾಗಿತ್ತು ಒಬ್ಬ ಕಾರ್ಮಿಕ. ಅದನ್ನ 8 ಗಂಟೆಗೆ ತಂದಿಳಿಸಿದ ಮಹಾತ್ಮ ಯಾರು ಅಂದ್ರೆ, ಮಹಾನುಭಾವ ಯಾರು ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮ್ಮ ಅಟೆಂಡೆನ್ಸ್ ಬೋನಸ್ಸು, ನಿಮ್ಮ PFI, ನಿಮ್ಮ ESI, ನಿಮಗೆ ವಿಮೆ, ಕೆಲಸ ಮಾಡೋರಿಗೆ ವಿಮೆ, ಇನ್ಶೂರೆನ್ಸು, ಇದೆಲ್ಲ ಯಾರಪ್ಪ ಮಾಡಿದ್ರು ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಮಗೆ ಎಲ್ಲ ರೀತಿ ಕಾನೂನು ರಕ್ಷಣೆ ಕೊಟ್ಟಂತ, ಎಲ್ಲ ರೀತಿ ರಕ್ಷಣೆ ಕೊಟ್ಟಂತಹ ಯಾರಾದರೂ ಒಬ್ಬ ನಾಯಕ ಈ ಭೂಮಿ ಮೇಲೆ, ಅದರಲ್ಲಿ ವಿಶೇಷವಾಗಿ ಭಾರತದಲ್ಲಿ ಇದ್ದಾರೆ ಅಂದ್ರೆ ಅದು ಅಂಬೇಡ್ಕರ್. ಪ್ರಪಂಚದಲ್ಲಿ 3 ಜನ ಅಷ್ಟು ಓದಿದ್ದು, ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಡಿಗ್ರಿಗಳು ಮಾಡಿದ್ರು ಗೊತ್ತಾ? 32 ಡಿಗ್ರಿಗಳು. ಎಷ್ಟು? 32 ಡಿಗ್ರಿಗಳು, 4 PhDಗಳು, ಬಾಂಬೆಯಿಂದ, UK ಇಂದ, ಅಮೆರಿಕದಿಂದ ಎಲ್ಲ ಕಡೆ ಅನೇಕ ವಿಷಯಗಳಲ್ಲಿ 32 ಡಿಗ್ರಿಗಳನ್ನು ಮಾಡಿದ ಭಾರತದ ಏಕೈಕ ಪಂಡಿತರು ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಮಾತ್ರ. ಅಷ್ಟೊಂದು ಉದಾಮ ಪಂಡಿತರಾಗಿದ್ರು. 25,000 ಪುಟಗಳನ್ನ ಕೈ ಬರವಣಿಗಳ ಬರೆದಂತಹ ಪ್ರಪಂಚದ ಅತಿ ದೊಡ್ಡ ಬರಹಗಾರ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾವೆಲ್ಲ ಕೇಳಿದ್ದೀವಿ, ಆದರೆ ಅದರ ಸ್ಥಾಪಕರು ಯಾರಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಮೂಲ ಕಾರಣ ಪುರುಷ ಯಾರಪ್ಪ ಅಂದ್ರೆ ಬ್ರಿಟಿಷ್ ಇಂಡಿಯಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ರಾಜ್ಯ ಮತ್ತೆ ರಾಷ್ಟ್ರದ ಒಂದು ಆರ್ಥಿಕ ಸಂಬಂಧಗಳು ಹೇಗಿರಬೇಕು ಅನ್ನೋದನ್ನ
ಬರೆದವ್ರು ಯಾರಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ಯಾವ ವಿಷಯನ ತಗೊಳ್ರಿ, ಆ ವಿಷಯದಲ್ಲಿ ಕೃತಿ ಮಾಡಿದಂಥ, ಪಾಂಡಿತ್ಯ ಸಂಪಾದನೆ ಮಾಡಿದಂಥ, ಅವರ ಜೀವನದ ಪ್ರತಿ ಕ್ಷಣವು ಜನಗಳಿಗಾಗಿ ಬದುಕಿದಂಥ ಈ ಭಾರತದ ಏಕೈಕ ಮಹಾನ್ ನಾಯಕ ಯಾರಪ್ಪ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನಾವೆಲ್ಲರೂ ಇಲ್ಲಿ ಯಾರ್ಯಾರಿದ್ದೀವಿ ಓದೋಕೆ ಬರೋರು, ಅವ್ರದ್ದು ಸಣ್ಣ ಸಣ್ಣ ಪುಸ್ತಕಗಳು ಬರ್ತವೆ, ಸಣ್ಣ ಸಣ್ಣ ಪುಸ್ತಕಗಳು, ಅದನ್ನು ನೀವೆಲ್ಲ ಓದಿ, ಹೆಣ್ಮಕ್ಳಿರ್ಬೋದು ಗಂಡಸರಿರ್ಬೋದು. ಮತ್ತು ತುಂಬ ಸಣ್ಣ ಸಣ್ಣ ಪುಸ್ತಕಗಳನ್ನ ನಿಮ್ಮ ಮಕ್ಕಳಿಗೆ ಓದೋದಕ್ಕೆ ಕೊಡಿ. ನೀವು ಬೇರೆ ಯಾರ್ದು ಓದಬೇಕಾಗಿಲ್ಲ. ನಿಮ್ಮ ಮಕ್ಕಳು ಡಿಗ್ರಿ ಮಾಡಬೇಕು, PG ಮಾಡಬೇಕು, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಬೇಕಂದ್ರೆ ನೀವು ಯಾರನ್ನೂ ಓದ್ಬೇಡಿ. ನಾನು ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಅಷ್ಟೇ ಓದ್ಕೊಂಡು ಅದ್ರ ಜೊತೆನಲ್ಲಿ ಅವರ ಪಠ್ಯ ಪುಸ್ತಕಗಳನ್ನ ಓದ್ಕೊಂಡ್ರೆ ನಿಮ್ಮ ಮಕ್ಕಳ ಜೀವನ ಕಂಪ್ಲೀಟಾಗಿ ಸೆಟ್ಲ್ ಆಗುತ್ತೆ, ದೊಡ್ಡ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಈ ಸಮಾಜಕ್ಕೆ ದೇಶಕ್ಕೆ ಅವರ ಆಸ್ತಿ ಆಗ್ತಾರೆ. ಹಾಗಾಗಿ ನಿಮ್ಮೆಲ್ಲ ಮಕ್ಕಳಿಗೂ ಅಂಬೇಡ್ಕರ್ ಅವರನ್ನ ಪರಿಚಯ ಮಾಡಿಸಿ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷ ಆಯ್ತು. ಮೊದಲೆಲ್ಲ ಈ ಊರುಗಳಲ್ಲಿ ಬಂದು ನಾವು ಸಂಘಟನೆ ಮಾಡೋಕೆ ಬಂದರೆ ಇದಂತ ಮಾಲ್ಮಾಂದ್ಗಳು ಸಂಘಗಳು, ಇದು ಅಂಬೇಡ್ಕರ್ ಅಂತೆ ಹೊಲಮಾದಿಗರ ನಾಯಕ ಅಂತ ಇತ್ತು. ಆದರೆ ಇವತ್ತು ಕಾಲ ಬದಲಾವಣೆ ಆಗಿದೆ, ಪರಿಸ್ಥಿತಿಗಳ ಬದಲಾವಣೆ ಆಗಿದೆ. ಇವತ್ತು ನಮ್ಮ ಸ್ನೇಹಿತರಾದಂಥ ರಮೇಶ್ ರೆಡ್ಡಿ ಅಂತವರು, ವೆಂಕಟೇಶ್ ರೆಡ್ಡಿ ಅಂತವರು, ನಾಗೇಶ್ ರೆಡ್ಡಿ ಅಂತವರು ಎಲ್ಲ ನಮ್ಮ ಸ್ನೇಹಿತರು ಇವತ್ತು ನಮ್ಮ ಮಟ್ಟಿಗೆ ಬಂದು ಕುಳಿತುಕೊಂಡು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಂದರೆ ನಾನು ಅವರೆಲ್ಲರಿಗೂ ಸಮಾಜದ ಪರವಾಗಿ ಕೃತಜ್ಞನಾಗಿದ್ದೇನೆ. ಈ ರೀತಿ ಈ ಪ್ರಯಾಣ ನಾವೆಲ್ಲರೂ ಜೊತೆಯಲ್ಲಿ ಮುಂದೆ ಸಾಗೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ರಿಗೂ ಸದಾ ಆದರ್ಶಪ್ರಾಯವಾಗಿರ್ತಾರೆ. ನಾವೆಲ್ಲರೂ ಸೇರಿ ಅವರ ಆದರ್ಶವನ್ನು ಪಾಲಿಸೋಣ ಅಂತ ಹೇಳಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ನಿಮ್ಮೆಲ್ಲ ಮನೆಯವ್ರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭೀಮ್. ಯಾಕಂದ್ರೆ ಇಲ್ಲಿ ಅನೇಕ ಸಂಘಟನೆಗಳು ಬಂದು ಇಲ್ಲಿ ಅನೇಕ ನಾಯಕರುಗಳು ಬೆಳೆದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಇಷ್ಟೊಂದು ಗಣ್ಯರು ಇಲ್ಲಿ ಕೂತಿದ್ದಾರೆ ಅಂದರೆ ಅದು ಒಂದು ಈ ಸಂಘಟನೆಯ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ನಮ್ಮ ಊರಿನಲ್ಲಿ 135ನೇ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಯಡನಹಳ್ಳಿ ಕೃಷ್ಣಪ್ಪನವರು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿ ಈಗಾಗಲೇ ಎಲ್ಲ ರಾಜ್ಯಾದ್ಯಂತ ತಾಲೂಕು ಜಿಲ್ಲೆಗಳಲ್ಲಿ ಈ ಸಂಘಟನೆ ಆಗ್ತಾ ಇದೆ. ಇದು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಸಂಘಟನೆ ಆಗಬೇಕು. ನಂತರ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಆಗಬೇಕು ಅಂತ ನನ್ನ ಆಸೆ ಇದೆ. ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ನಾನು ಅಂಬೇಡ್ಕರ್ ಬಗ್ಗೆ ಒಂದು ಮಾತನ್ನು ನಾನು ಹೇಳ್ತಾ ನಾನು ಭಾಷಣವನ್ನು ಮುಗಿಸ್ತೀನಿ. ಈ ಅಂಬೇಡ್ಕರ್ ಅಂತ ಹೆಸರು ಯಾಕೆ ಬಂತ ಅಂತ ಹೇಳಿದ್ರೆ, ಕೃಷ್ಣೋಜಿ ಕೇಶವ ಅಂಬೇಡ್ಕರ್ ಅಂತೇಳಿ ಒಂದು 7ನೇ ತರಗತಿನಲ್ಲಿ ಅಂಬೇಡ್ಕರ್ ಅವರು ಓದ್ತಾ ಇರ್ತಾರೆ. ಅಲ್ಲಿ 31 ಜನ ಶಿಷ್ಯರಿರ್ತಾರೆ. ಆ ಶಿಷ್ಯರಲ್ಲಿ ಅಂಬೇಡ್ಕರ್ ಅವರು ಒಬ್ಬರು. ಈಚೆ ಕಡೆ ಅಂಬೇಡ್ಕರ್ ಅವರನ್ನ ಕುಂಡಿಸಿರ್ತಾರೆ. ಒಳಗಡೆ ಕ್ಲಾಸ್ ನಡೀತಾ ಇರುತ್ತೆ, 31 ಜನ ಇರ್ತಾರೆ ಸ್ಟೂಡೆಂಟು, ಅದರಲ್ಲಿ ಅಂಬೇಡ್ಕರ್ ಅವರು ಒಬ್ಬರು. ಇನ್ಸ್ಪೆಕ್ಟರ್ ಬರ್ತಾರೆ ಒಳಗಡೆ. ಇನ್ಸ್ಪೆಕ್ಟರ್ ಬಂದ ತಕ್ಷಣನೇ ಈ ಮಗುನ ಯಾಕೆ ಈಚೆ ಕಡೆ ಕುಡಿಸಿದ್ದೀರಾ, ಮಿಕ್ಕದವರೆಲ್ಲ ಒಳಗಡೆ ಕುಡಿಸಿದ್ದೀರಾ ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಸಾರು ಅವರು ಇವನು ಅಸ್ಪೃಶ್ಯ, ಅದರಿಂದ ಇವನು ಒಳಗಡೆ ಆಚೆ ಕಡೆ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಅವರು ಇನ್ಸ್ಪೆಕ್ಟರ್ ಬೈತಾರೆ. ಆಗ ಬೈದಾಗ ಇವನು ಜೊತೆಲಿ ಸೇರಿಸ್ಕೊಂಡು ವಿದ್ಯಾಭ್ಯಾಸನ ಕಲಿಸಿ ನೀವು ಅವನಿಗೆ ಆ ಥರ ತಾರತಮ್ಯ ಮಾಡಬಾರ್ದು ಅಂತೇಳಿ ತಿಳಿಸಿದಾಗ ಆವಾಗ ಅವರು ಇವನ ಒಂದು ಅಲ್ಲೆಲ್ಲ ಚೆಕ್ ಮಾಡ್ತಾರೆ, ಯಾರ್ಯಾರು ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಸಬ್ಜೆಕ್ಟ್ಗಳನ್ನ ಚೆಕ್ ಮಾಡ್ತಾರೆ. ಆದರೆ ಇವನು ಮಾತ್ರ, ಅಂಬೇಡ್ಕರ್ ಅವರು ಮಾತ್ರ ಬಹಳ ಎಲ್ಲ ವಿಷಯಗಳಲ್ಲೂ ಉತ್ತರವನ್ನು ಕೊಡ್ತಾರೆ. ಆಗ ಅವರು ಆ ಗುರುಗಳೇನು ಮಾಡ್ತಾರೆ ಅಂದರೆ, ಅವ್ರ ಗುರುಗಳ ಹೆಸರೇ ಅಂಬೇಡ್ಕರ್ ಅಂತೇಳಿ ಹೆಸರು ಇಡ್ತಾರೆ. ಅವರ ಅಂಬೇಡ್ಕರ್ ಹೆಸರು ಭೀಮರಾವ್ ರಾಮ್ಜಿ ಅಂತ. ಅಂಬೇಡ್ಕರ್ ಅಂತ ಯಾಕೆ ಬಂತು ಅಂದರೆ, ಆ ಗುರುಗಳು ಅವನಿಗೆ ಇಟ್ಟಂತ ಹೆಸರು ಅಂಬೇಡ್ಕರ್. ಅದರಿಂದ ರಾಮ್ಜಿ ಭೀಮರಾವ್ ಸಕ್ಮಾಲ್ ಅಂತೇಳಿ ಅಂಬೇಡ್ಕರ್ ಅಂತೇಳಿ ಹೆಸರು ಬರುತ್ತೆ. ಈ ಒಂದು ಹೆಸರನ್ನ ಇಟ್ಕೊಂಡು ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಶ್ರೀನಿವಾಸ್ ಪಟಪಟ್ ಅವರು ಎಲ್ಲ ಹೇಳಿದ್ದಾರೆ, ನಾನೇನು ಹೇಳೋದಿಲ್ಲ. ಆದ್ದರಿಂದ
ಈ ಒಂದು ಸಾರು ಹೇಳಿದ್ದಾರೆ, ಪುಸ್ತಕಗಳನ್ನು ಕೊಡಿ ಮಕ್ಕಳಿಗೆ, ಪ್ರತಿಯೊಂದು ಪುಸ್ತಕವನ್ನು ಕೊಡಿ, ಅಂಬೇಡ್ಕರ್ ವಿಚಾರಗಳನ್ನು ತಿಳ್ಕೊಳ್ಳಿ. ಮತ್ತೆ ಆ ಪುಸ್ತಕಗಳನ್ನು ಓದೋದ್ರ ಮುಖಾಂತರ ಮಕ್ಕಳು ಎಜುಕೇಟೆಡ್ ಆಗ್ತಾರೆ. ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರೇನೆ ಅವರು ಹೇಳಿದ್ದು. ದೇವಸ್ಥಾನಗಳ ಮೇಲೆ ಮುಂದೆ ನಿಂತ್ಕೋಬೇಡಿ ಕ್ಯೂ, ಈಗ ನೀವು ಪುಸ್ತಕಗಳ ಗ್ರಂಥಾಲಯಗಳ ಮುಂದೆ ನಿಂತ್ಕೊಳ್ಳಿ, ಮಕ್ಕಳ ವಿದ್ಯಾಭ್ಯಾಸವನ್ನು ಕೊಡಿ ಅಂತೇಳಿ ಇವತ್ತೆಲ್ರಿಗೂ ಎಚ್ಚರಿಕೆ ಆಗಿದೆ. ಎಲ್ಲರೂ ಕಾನ್ವೆಂಟ್ಗಳಿಗೆ ಮಕ್ಕಳು ಕಳಿಸ್ತಾ ಇದ್ದೀರಿ, ಒಳ್ಳೆ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೀರಿ. ಅದೆಲ್ಲ ಕೊಡ್ತಾ ಇರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೀವು ಯಾವತ್ತೂ ಅವ್ರ ಫೋಟೋವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಪ್ರತಿಯೊಬ್ಬರು ಅವರು ಜಾತ್ಯತೀತ ನಾಯಕರು, ಒಂದೇ ಜಾತಿಗೆ ಸೀಮಿತ ಅಲ್ಲ ಅಂಬೇಡ್ಕರ್ ಅವರು. ಅದನ್ನು ತಿಳ್ಕೊಂಡು ನೀವೆಲ್ಲರೂ ವಿಚಾರಗಳನ್ನು ತಿಳ್ಕೊಂಡು ನೀವು ಮುಂದುವರಿರಿ ಅಂತ ಹೇಳ್ತಾ ಈ ಒಂದು ವೇದಿಕೆಗೆ ನನ್ನನ್ನು ಕರೆಸಿದ್ದಕ್ಕೆ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ 135ನೇ ವರ್ಷದ ಜನ್ಮದಿನವನ್ನು ಆಚರಿಸತಕ್ಕಂಥ ನನ್ನ ಸಹೋದರರಾದಂಥ ಕೃಷ್ಣಮೂರ್ತಿಯವರೇ ಮತ್ತು ಇನ್ನೊಬ್ಬ ಸಹೋದರರಾದಂಥ ಅರಳೇಶ್ವರವರೆಲ್ಲರೂ ಈಗಾಗಲೇ ಎಲ್ಲರೂ ಕೂಡ ಬಹಳ ಸವಿಸ್ತರವಾಗಿ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಹಿನ್ನೆಲೆ ಉದ್ದೇಶಗಳು. ನಾನು ಒಂದೇ ನಿಮಿಷ ಮಾತಾಡಿ ಮುಗಿಸ್ತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಿದ್ದಾವೆ ಮತ್ತು ಅದರ ಜೊತೆಗೆ 237 ತಾಲೂಕು ಅಥವಾ 337ರಿಂದ 340 ತಾಲೂಕುಗಳಿದ್ದಾವೆ. ಇಡೀ ಕರ್ನಾಟಕದ ಈ 31 ಜಿಲ್ಲೆಯಲ್ಲಿ ಮತ್ತು 231 ಜಿಲ್ಲೆಯಲ್ಲಿ ಮತ್ತು 237 ತಾಲೂಕುಗಳಲ್ಲಿ ಯಾವುದಾದ್ರೂ ಒಂದು ತಾಲೂಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು, ಡಾಕ್ಟರ್ ಬಾಬಾ ಸಾಹೇಬ್ ಕಂಡಿರ್ತಕ್ಕಂಥ ಕನಸೇನಿದೆ ತನ್ನ ಸಂವಿಧಾನದ ಪೀಠಿಕೆಯಲ್ಲಿ ಯಾವ ಜಾತ್ಯತೀತತೆ, ಸೋದರತ್ವ, ಸಹಬಾಳ್ವೆ, ಸ್ವಾಭಿಮಾನ ಎಂಬತಕ್ಕಂಥ ಅಷ್ಟು ಆಶಯಗಳನ್ನು ಅಳವಡಿಸ್ಕೊಂಡು ಬಂದಿರತಕ್ಕಂಥ ತಾಲೂಕು ಯಾವುದಾದ್ರಿದೆ ಅದು ಆನೇಕಲ್ ತಾಲೂಕು ಅಂತ ಹೇಳೋದಕ್ಕೆ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕೆ ಆನೇಕಲ್ ತಾಲೂಕು ಅಷ್ಟು ಸಾಮರಸ್ಯವಾಗಿದೆ ಅಂತ ಹೇಳಿದ್ರೆ, ಸ್ನೇಹಿತರೆ, ಇವತ್ತು ಈ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಗಣ್ಯಮಾನ್ಯರು ನೋಡಿದ್ರೆ ದಲಿತರಿಗಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಹೆಚ್ಚಾಗಿ ಬಂದಿದ್ದಾರೆ. ನಮ್ಮ ಭರತ್ ರೆಡ್ಡಿ ಅವರು, ನಮ್ಮ ಮಂಜುನಾಥ್ ಅವರು. ಸೊ ಇದಕ್ಕೆ ಇಡೀ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಅಳವಡಿಸೋ ತಾಲೂಕು ಅಂತ ಹೆಮ್ಮೆ ಪಡುತ್ತಾ, ಅದೇ ರೀತಿಯಾಗಿ ಈ ತಾಲೂಕಿಗೆ ಈ ಒಂದು ವೇದಿಕೆಗೆ ಇಷ್ಟೆಲ್ಲ ಹೋರಾಟ ಮಾಡ್ತಕ್ಕಂಥ ಅನೇಕ ಮಹಾನುಭಾವರಿದ್ದಾರೆ, ಸಂಘಟನೆಗಳು. ಅದು ಮೊದಲನೇದಾಗಿ ನನ್ನ ಸೋದರಂತ ಪಟಾಪಟ್ ನಾಗರಾಜ್ ಅವರಾಗಿರ್ಬೋದು, ಬಿಗೋಪಾಲ್ ಸಾಹೇಬ್ ಆಗಿರ್ಬೋದು, ಜಗದೀಶ್ ಶಂಕರ್ ಆಗಿರೋದು, ಅನೇಕ ಹೋರಾಟಗಾರರ ಪ್ರತಿಶ್ರುತಿಯಾಗಿ ಇವತ್ತು ಎಲ್ಲರೂ ಕೂಡ ಒಕ್ಕಿಡಿದಿವೆ. ಇದು ಹೀಗೆ ಮುಂದೆ ಸಾಗಲಿ. ಈ ಆನೇಕಲ್ ತಾಲೂಕು ಎಲ್ರಿಗೂ ಮಾದರಿಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಅನಿಸ್ತಾನೆ ಮಾತು. ನಾವು ಇನ್ನೂ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ವಿ, ಆಗಲಿಲ್ಲ. ಅಂಬೇಡ್ಕರ್ ಜಯಂತಿ ಅನ್ನೋದು ಬರೀ ಅಂಬೇಡ್ಕರ್ ಜಯಂತಿಗೋಸ್ಕರ ಇದು ಮಾಡಬಾರ್ದು, ನಾವು ಇದಕ್ಕೋಸ್ಕರ ಮಾಡಬಾರ್ದು. ಇದನ್ನ ಮಕ್ಕಳನ್ನ ತುಂಬಾ ಓದಿಸೋದಕ್ಕೋಸ್ಕರ ಮಾಡಬೇಕು. ಅಂಬೇಡ್ಕರ್ ಅವರು ಓದಿ ಅಸ್ಪೃಶ್ಯರಾದ್ರು ಓದಿಸೋದಿಲ್ಲ, ಓದಿಸೋದಿರೋದು ಕಷ್ಟಪಟ್ಟು ಓದಿ ಈ ಸಾರಿ ಪಡೆದು ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನವನ್ನು ತಂದುಕೊಂಡ್ರು. ಈಗಿನ ಮಕ್ಕಳನ್ನ ನಾವು ಓದಿಸೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಇದೀವಿ. ಅಲ್ಲಿಗೂ ಕೆಲವರು ಓದಲ್ಲ, ಕಷ್ಟ ಆಗ್ತಿದೆ. ಅವರು ಓದಿ ಮುಂದೆ ಬಂದು ಈ ಸ್ಥಾಯಿ ಇನ್ನು ತರಬೇಕು, ಇನ್ನು ಜಾತಿವಾದ ತೊಳಿಬೇಕು, ಇದನ್ನು ಇನ್ನೂ ಮುಂದೆ ತಗೊಂಡೋಗ್ಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.
ಈ ದಿನ ಎಡವನಹಳ್ಳಿ ಗ್ರಾಮದಲ್ಲಿ ನಮ್ಮ ಪ್ರಜಾ ವಿಮೋಚನಾ ಸೇನಾ ಸಮಿತಿಯಿಂದ ನಮ್ಮೆಲ್ಲರ ಪ್ರೀತಿಯ ಸಹೋದರರು ಕಳೆದ 30 ವರ್ಷಗಳಿಂದ ಈ ಒಂದು ಹೋರಾಟಗಾರರ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರಾದ ಸಹೋದರರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಮತ್ತು ನಮ್ಮ ಅರಳ ಈಶ್ವತರ ನೇತೃತ್ವದಲ್ಲೇ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ನೋಡಿರ್ಬೋದು, ಅನೇಕ ಎಲ್ಲರೂ ಕೂಡ ನಮ್ಮ ಈ ಊರಲ್ಲಿ ಪ್ರಮುಖರಿಗಿರ್ಬೋದು, ನಮ್ಮ ನಾಗೇಶ್ ರೆಡ್ಡಿ ಅವರಿರ್ಬೋದು ಅಥವಾ ವೆಂಕಟೇಶ್ ರೆಡ್ಡಿ ಅವರಿರ್ಬೋದು, ರಮೇಶ್ ರೆಡ್ಡಿ ಇರ್ಬೋದು, ಅನೇಕ ಎಲ್ಲರೂ ಕೂಡ ಸೇರಿಸಿ ಕಾರ್ಯಕ್ರಮನ ಮಾಡಿದ್ದಾರೆ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿಬಂದಿದೆ. ಈ ಕಾರ್ಯಕ್ರಮ ಈ ಆನೇಕಲ್ ತಾಲೂಕು ಚರಿತ್ರೆನೇ ಆಗಿದೆ. ನಾನು ಇಡೀ ಆನೇಕಲ್ ತಾಲೂಕಿನ ಜನತೆ ಗಮನ ಸೆಳೆಯಕ್ಕೆ ಬರ್ತಾ ಇದ್ದೇನೆ. ಏಕೆಂತ ಹೇಳಿದ್ರೆ ಇಡೀ 31 ಜಿಲ್ಲೆಗಳಲ್ಲಿ 237 ತಾಲೂಕುಗಳಲ್ಲಿ ಯಾವುದಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು, ಆಶಯಗಳನ್ನು, ತತ್ವ ಸಿದ್ಧಾಂತಗಳನ್ನು ಮತ್ತು ಅಂಬೇಡ್ಕರ್ ಕಂಡಂಥ ಕನಸು ಪೀಠಿಕೆಯಲ್ಲಿ ಏನಿದೆ ಸೋದರತ್ವ, ಸಮಾನತೆ, ಸಹಬಾಳ್ವೆ, ಸಮಾಜವತಿ, ಈ ಎಲ್ಲ ಒಂದು ಆಶಯ ನಡೆಸ್ಕೊಂಡಿರ್ತಕ್ಕಂಥ ತಾಲೂಕು ಯಾವುದಾದ್ರದ ಅದು ಆನೇಕಲ್ ತಾಲೂಕು ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಡೀ ತಾಲೂಕುಗಳಲ್ಲಿ ಭಾಳ ಶಾಂತಿಯುತಂಥ ತಾಲೂಕು ಆನೇಕಲ್ ತಾಲೂಕು. ಈ ತಾಲೂಕು ಈ ಮಟ್ಟಕ್ಕೆ ಬರಬೇಕಂದ್ರೆ ಅನೇಕ ಜನ ಹೋರಾಟಗಾರರು, ಅನೇಕ ಜನ ದಲಿತ ಸಂಘಟನೆಗಳು, ಅನೇಕ ಜನ ಶ್ರಮ ಈ ತಾಲೂಕಲ್ಲಿದೆ. ಇವತ್ತು ಯಾತಕ್ಕಂತ ಹೇಳಿದ್ರೆ ಈ ತಾಲೂಕನ್ನ ಈ ಮಟ್ಟಕ್ಕೆ ಬರಬೇಕಂತ ಹೇಳಿದ್ರೆ ಅನೇಕ ಮಾನ್ಯರು, ಅದು ನನ್ನ ಸೋದರಂಥ ಪಟಾಪಟ್ ನಾಗರಾಜರ್ ಸಾಹೇಬರಾಗಿರ್ಬೋದು, ಜಗದೀಶ್ ಶಂಕರ್ ಸಾಹೇಬರಾಗಿರ್ಬೋದು, ಅಥವಾ ಗೋಪಾಲ್ ಸಾಹೇಬರಾಗಿರ್ಬೋದು, ಅಥವಾ ಇನ್ನು PVC ಕೃಷ್ಣಪ್ಪರಾಗಿರ್ಬೋದು, ಚಲವಾದ್ ನಾಗರಾಜ್ ಆಗಿರ್ಬೋದು, ಮತ್ತು ನಮ್ಮ ಸರ್ಜಾಪುರದ ಶ್ರೀರಾಮುಲು ಆಗಿರ್ಬೋದು, ನಮ್ಮ ಪಟಾಪಟ್ ಶ್ರೀನಿವಾಸ ಕುಟುಂಬ ಹೇಳಿದ್ದೀನಿ ಬಿಡಿ, ಕುಟುಂಬದವರಾಗಿರ್ಬೋದು, ಇವೆಲ್ಲರ ಒಟ್ಟಾಶ ಶ್ರಮ ಇವತ್ತು ಇಡೀ ರಾಜ್ಯದಲ್ಲೇ ಅತ್ಯುತ್ತಮವಾದ ತಾಲೂಕು ಅಂತ ಹೇಳೋಕ್ಕೆ ಬಯಸ್ತೇನೆ. ಇನ್ನೂ ಹೇಳೋಕ್ಕಂತ ಭಾಳ ಇದೆ. ಈ ಒಂದು ತಾಲೂಕು ಎಲ್ಲ ತಾಲೂಕುಗಳ ಮಾದರಿ ಆಗಲಿ. ಅವರೆಲ್ಲ ಆಶಯಗಳೇನಿತ್ತು, ನಮ್ಮ ಬಿ ಗೋಪಾಲ್ ಸಾಹೇಬ್ರದ್ದು ಮತ್ತು ನಮ್ಮ ಮವಳಿ ಶಂಕರ್ ಅವರಾಗಿರ್ಬೋದು, ಅನೇಕ ಎಲ್ಲರೂ ಕೂಡ ತ್ಯಾಗ ಬಲಿದಾನಗಳ ಶ್ರಮಗಳು ಇವತ್ತು ಇಡೀ ತಾಲೂಕಿನ ಎಲ್ಲ ಜನ ಒಗ್ಗೂಡು ತೊಗೊಂಡು ಹೋಗ್ತಾ ಇದೆ. ಅದು ಪಕ್ಷಾತೀತವಾಗಿ, ಜಾತ್ಯತೀತ ಎಲ್ಲರೂ ಒಗ್ಗೂಡು ತೊಗೊಂಡು ಹೋಗ್ತಾ ಇದೆ. ಮುಂದೆ ಅದೇ ರೀತಿ ಸಾಗಲಿ. ಮತ್ತು ಈ ಎಲ್ಲ ನಾಯಕರನ್ನು, ಬಿ ಗೋಪಾಲ್ ಸಾಹೇಬರಾಗಿರ್ಬೋದು, ಮವಳಿ ಶಂಕರ್ ಆಗಿರ್ಬೋದು, ಇವೆಲ್ಲರೂ ಕೂಡ ನಮ್ಮ ಸಿಕ್ಕೆ ಮುನಿಯಲ್ಲಪ್ಪರಾಗಿರ್ಬೋದು, ಈ ಎಲ್ಲ ಅನೇಕ ಜನಗಳನ್ನು ಒಗ್ಗೂಡಿಸಿ ಮತ್ತು ಈ ಒಂದು ಸಾಮರಸ್ಯನ ಮುಂದೆ ತೊಗೊಂಡು ಬರಬೇಕು. ಆ ಕಾರ್ಯಕ್ರಮ ಮುಂದಿನ ದಿನಗಳ ಚಾಲನೆ ಕೊಡ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಂಥ ದುಡ್ದಂತ ಎಲ್ರಿಗೂ ಅನಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಗ್ರಾಮದಲ್ಲಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯದ ವತಿಯಿಂದ ಎಡವನಹಳ್ಳಿ ಕೃಷ್ಣಪ್ಪನವರು ಯಾವ ಸಂಘಟನೆಗೆ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅದರ ಮುಖಾಂತರ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯಾಗಿ ಮಾಡಿದ್ದಾರೆ. ಎಲ್ರಿಗೂ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಏನು ಇದೇ ಎಡವನಹಳ್ಳಿ ಗ್ರಾಮದಲ್ಲಿ ನಾವೊಂದು 35 ವರ್ಷದ ಹಿಂದ್ಗಡೆ ಸಂಘಟನೆ ಬಂದಾಗ ಇಲ್ಲಿ ನಮಗೆ ಸಂಘಟನೆ ಮಾಡೋದಕ್ಕೆ ಕೊಡೋಕೆ ಅವಕಾಶ ಇರಲಿಲ್ಲ. ಆದರೆ ಇವತ್ತು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಈ ಪಂಚಾಯಿತಿಯ ಈ ಗ್ರಾಮದ ಮಾಜಿ ಗ್ರಾಮ ಸಭಾ ಸದಸ್ಯರಾದ ರಮೇಶ್ ರೆಡ್ಡಿ ಅವರು ವಹಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂತಹ ನಾಗೇಶ್ ರೆಡ್ಡಿ ಅವರು ಕುಳಿತಿದ್ದು, ಹಾಗೆ ಈ ಗ್ರಾಮದ ಇನ್ನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ವೆಂಕಟೇಶ್ ರೆಡ್ಡಿ ಅವರು ಕುಳಿತಿದ್ದು ಅತ್ಯಂತ ವಿಶೇಷವಾಗಿತ್ತು. ಊರಿನ ಎಲ್ಲ ಸಮುದಾಯದ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಮೊದಲಿಗೆ ಇಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಪ್ರಜಾ ವಿಮೋಚನಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಎಡವನಹಳ್ಳಿ ಕೃಷ್ಣಪ್ಪನವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ತಾಲೂಕಿನಲ್ಲಿ ಒಂದು ಸಾಮರಸ್ಯ ಮೂಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಸ್ತುತವಾಗಿದ್ದಾರೆ. ಆನೇಕಲ್ ತಾಲೂಕಿನಲ್ಲಿ ಸುಮಾರು ಒಂದು 20-25 ವರ್ಷದಿಂದ ಎಲ್ಲ ಸಮುದಾಯದ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೋ ಒಂದು ಮಂತ್ರ ಇತ್ತು, ಸಾಮರಸ್ಯ, ಸೋದರತೆ ಸಹಬಾಳ್ವೆ, ಅದನ್ನು ಅನುಸರಿಸ್ತಾ ಇದ್ದಾರೆ. ಹಾಗಾಗಿ ಆನೇಕಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು, ಎಲ್ಲ ಸಮುದಾಯದ ಮುಖಂಡರು, ನಾಗರಿಕರು ಹೀಗೆ ಸಾಮರಸ್ಯದಿಂದ ಮುಂದೆ ಸಾಗಲಿ. ನಾವೆಲ್ಲ ಒಟ್ಟೊಟ್ಟಿಗೆ ಮುಂದೆ ಸಾಗೋಣ, ಸಾಮಾಜಿಕ ಚಟುವಟಿಕೆಗಳ ಭಾಗವಹಿಸೋಣ. ಈ ತಾಲೂಕನ್ನು ಅತ್ಯಂತ ಅಭಿವೃದ್ಧಿಶೀಲ ತಾಲೂಕನ್ನಾಗಿ ಮಾಡೋಣ. ಅದಕ್ಕೆ ಎಲ್ಲರ ಸಹಕಾರ ಇರಲಿ ಅಂತ ಈ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈ ದೇಶದ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಭಗವಾನ್ ಬುದ್ಧರು ಹಾಗೂ ಬಸವಣ್ಣನವರ ಜಯಂತಿಯ ಅಂಗವಾಗಿ ನಿಮ್ಮಗಳ ಹುಟ್ಟು ನಮ್ಮ ಹಬ್ಬ ಅಂತೇಳಿ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಒಂದು ಭಾಷೆಗೆ ಸೀಮಿತ ಅಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅದು ಒಂದು
ಉತ್ತಮವಾದ ಸಂದೇಶ ಹೋಗಲಿ ಅಂತೇಳಿ ಎಲ್ಲ ಸಮುದಾಯದವನ್ನು ಸೇರಿಸಿ ಅಧ್ಯಕ್ಷರನ್ನು ಕೂಡ ರಮೇಶ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಮ್ಮ ಪ್ರಜಾ ವಿಮೋಚನಾ ಚಳುವಳಿ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ಇವತ್ತು ಅನೇಕ ಜನ ಗೆಳೆಯರು ಬೇರೆ ಬೇರೆ ತಾಲೂಕುಗಳಿಂದ ಇವತ್ತು ಮಾಲೂರು, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಮತ್ತು ಚಾಮರಾಜನಗರ, ಅನ್ನೂರು, ಕೊಳ್ಳೇಗಾಲ, ಕುಣಿಗಲ್ಲು ಮತ್ತು ಮೈಸೂರು, ಮಳವಳ್ಳಿ ಇಂಥ ಅನೇಕ ಭಾಗಗಳಿಂದ ನನ್ನ ಸಹ ಹೋರಾಟಗಾರರು ಇವತ್ತು ಬಂದಿದ್ದರು. ಸೊ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ಈ ಗ್ರಾಮದ ಅನೇಕ ಯುವ ಮಿತ್ರರು ರಮೇಶ್ ರೆಡ್ಡಿ ಅವರು, ನಮ್ಮ ಶಿಕ್ಷಕರಾದ ಕೃಷ್ಣಮೂರ್ತಿರವರು ಮತ್ತು ವೆಂಕಟೇಶ್ ಅಣ್ಣವರು ಹಾಗೂ ಮಂಜುನಾಥ್ ಅವರು, ಇನ್ನೂ ಅನೇಕ ಗೆಳೆಯರು ಬಂದು ನಮಗೆ ಸಹಕಾರನ ನೀಡಿದ್ದಾರೆ. ಸೊ ಹಂಗಾಗಿ ಈ ಎಲ್ಲ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಬಾಬಾ ಸಾಹೇಬರು ಒಂದು ಜಾತಿಗೆ ಒಂದು ಭಾಷೆಗೆ ಸೀಮಿತ ಆದವರಲ್ಲ ಅನ್ನೋಂಥ ಸಂದೇಶವನ್ನು ಇಲ್ಲಿ ಹೇಳಿದ್ದೇವೆ ನಾವು. ಇದು ಮುಂದುವರಿಲಿ. ಇವರ ಒಂದು ಹುಟ್ಟು ನಮ್ಮೆಲ್ಲರ ಹಬ್ಬ. ಯಾಕಂದರೆ ಅವ್ರು ಹುಟ್ಟಿರೋದ್ರಿಂದ ನಾವು ಇವತ್ತು ಈ ಮಟ್ಟದಲ್ಲಿ ನಿಂತಿರತಕ್ಕಂಥದ್ದು. ಒಂದು ಹೊಸ ಬಟ್ಟೆ ಆಗಲಿ, ಕಾರ್ ಆಗಲಿ, ಬೈಕ್ ಆಗಲಿ, ಅಥವಾ ಆಸ್ತಿ ಹಕ್ಕು ಆಗಲಿ, ಓಟ್ ಹಾಕೋ ಹಕ್ಕು, ಹಾಕ್ಸ್ಕೊಳ್ಳೋ ಹಕ್ಕು, ಇವೆಲ್ಲ ಒಂದು ಅಧಿಕಾರ ಮತ್ತು ಎಲ್ಲ ರೀತಿಯ ಕಾನೂನುಗಳನ್ನು ನಾವು ಕಾನೂನು ಅಡಿಯಲ್ಲಿ ಪಡ್ಕೊಳ್ತಾ ಇದ್ದೇವೆ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಇವತ್ತು ಯಡವನಹಳ್ಳಿ ಗ್ರಾಮದಲ್ಲಿ ವಿಶ್ವ ಮಾನವ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ನಮ್ಮ ಪ್ರಜಾ ವಿಮೋಚನಾ ಸಾಮಾಜಿಕ ನ್ಯಾಯ ಸಮಿತಿ ಸಂಘಟನೆಯಿಂದ ಹಮ್ಮಿಕೊಂಡಿದ್ದು, ನಾವು ವಿಶೇಷವಾಗಿ ಬರೀ ದಲಿತರಿಗೆ ಸೀಮಿತವಾಗಿ ಕಾರ್ಯಕ್ರಮಗಳನ್ನು ಮಾಡಬಾರ್ದು, ಎಲ್ಲ ಜನಾಂಗನೂ ಸೇರಿಸಿ ಎಲ್ಲರನ್ನು ಒಟ್ಟಿಗೆ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸ್ನೇಹಿತರು ರೆಡ್ಡಿ ಜನಾಂಗದ ಸಮುದಾಯದ ನಾಯಕರಾದಂಥ ರಮೇಶ್ ರೆಡ್ಡಿ ಅವರಿಗೆ ಅಧ್ಯಕ್ಷತೆ ವಹಿಸಿ ನಾವೆಲ್ಲರೂ ಈ ಭಾರತ ದೇಶದಲ್ಲಿ ಒಂದೇ ತಾಯಿ ಮಕ್ಕಳ ಥರ ಸಮಾನವಾಗಿರಬೇಕು, ಸಮಾನತೆಯಿಂದ ಇರಬೇಕು, ನಾವು ಶಾಂತಿಯಿಂದ ಇರಬೇಕು, ಶಾಂತಿ ಸಮಾನತೆಯಿಂದ ನಾವು ಬಾಳಬೇಕಂತ ಹೇಳಿ ಎಲ್ಲ ಜನಾಂಗವನ್ನು ಒಟ್ಟಿಗೆ ಕೂಡಿ ನಾವು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಈ ತಾಲೂಕಿನಲ್ಲಿ ಮಾದರಿಯಾಗಿ ಎಲ್ಲ ಗ್ರಾಮಗಳು ಈ ರೀತಿ ಮಾಡಬೇಕಂತ ಹೇಳಿ ಅವರಲ್ಲಿ ಮನವರಿಕೆಯನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಮ್ಮಿಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಎಲ್ರಿಗೂ ಜೈ ಭೀಮ್. ಎಲ್ರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ಯಡವನಹಳ್ಳಿ ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ಇಲ್ಲಿ ಯಡವನಹಳ್ಳಿನಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸ್ತಾ ಇದ್ದೇವೆ. ಎಲ್ಲ ಜಾತಿ ಜನಾಂಗದ ಎಲ್ಲ ಸಮುದಾಯದ ನಾಯಕರೆಲ್ಲ ಒಟ್ಟುಗೂಡಿ ಈ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಹಾಗಾಗಿ ಎಲ್ರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್.